ಪ್ರಯಾಗರಾಜ್ನ ಮಹಾ ಕುಂಭಮೇಳದಿಂದ ರಿಪಬ್ಲಿಕ್ ಕನ್ನಡ ನಿರರ್ಗಳವಾಗಿ ಮೆಗಾ ಕವರೇಜ್ ಅನ್ನ ಮಾಡ್ತಾ ಇದೆ. ನೋಡಿ, ಮೌನಿ ಸ್ನಾನದ ಹಿಂದಿನ ದಿನ ಅಂದ್ರೆ ಇವತ್ತು 28ನೇ ತಾರೀಕು ಸುಮಾರು ಗಂಟೆ, ಈಗ 3:05 ಈ ಹೊತ್ತಿಗೆ ಮಹಾ ಕುಂಭಮೇಳಕ್ಕೆ ಆಗಮಿಸುವಂತ ಯಾತ್ರಿಕರ ಸಂಖ್ಯೆ ಹೇಗಿದೆ ಅಂತ ಕೇಳಿದ್ರೆ ಅನ್ಬಿಲೀವೇಬಲ್ ಕ್ರೌಡ್ ಇದೆ. ನೋಡಿ, ಗಮನಿಸ್ತಾ ಇದ್ದೀರಲ್ಲ, ಇದು ಬೆಳಿಗ್ಗೆ ಮುಂಜಾನು 3 ಗಂಟೆ ಸುಮಾರಿಗೆ ಬರ್ತಾ ಇರುವಂತ ಕ್ರೌಡ್ ಇದು. ಬಹುತೇಕ ಜನ ಬರುವವರು ರಾತ್ರಿಯೇ ಬಂದವರು, ರಾತ್ರಿ ಹಗಲು ಎನ್ನದೆ ಆಗಮಿಸ್ತಾ ಇರೋರು. ನೋಡಿ, ರಸ್ತೆಯಲ್ಲೇ ಮಲಗಿರೋದನ್ನ ಗಮನಿಸ್ತಾ ಇದ್ದೀರಿ. ಇದು ಫ್ಲೈಓವರ್, ಇದು ಫ್ಲೈಓವರ್ನ ರಸ್ತೆಗಳಲ್ಲಿ ಈ ರೀತಿಯಾಗಿ ಮಲಗಿದ್ದಾರೆ. ಅಂದ್ರೆ ಒಳಗಡೆ ಹೋದ್ರೆ ದುಪ್ಪಟ್ಟು ಹಣ ಕೇಳ್ತಾರೆ, ಟೆಂಟ್ ಇಲ್ಲ, ಒಳಗಡೆ ವ್ಯವಸ್ಥೆಗಳು ಸಂಪೂರ್ಣವಾಗಿ ನಿರೀಕ್ಷೆಗಿಂತಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದಿರೋದ್ರಿಂದಾಗಿ ಸಂಪೂರ್ಣವಾಗಿ ಎಲ್ಲ ಬ್ಲಾಕ್ ಆಗಿದೆ. ಬೆಳಿಗ್ಗೆ 3 ಗಂಟೆಯಿಂದಲೇ ನೋಡಿ, ಬೆಳಿಗ್ಗೆ 3 ಗಂಟೆ ಇದು ಹೆಂಗಿದೆ ಕ್ರೌಡ್ ಅಂತ ಹೇಳಿ ನೋಡಿ ನೀವು. ಸಂಪೂರ್ಣವಾಗಿ ಎಲ್ಲವೂ ಕೂಡ ಇನ್ನೊಂದು 5-6 ಗಂಟೆ, 9 ಗಂಟೆ ಸುಮಾರಿಗೆಲ್ಲ ಎಷ್ಟಾಗ್ಬೋದು ಕ್ರೌಡ್ ಅಂತ ಹೇಳಿ ನೋಡಿ. ನಾಳೆಗೆ ಮೌನಿ ಅಮಾವಾಸ್ಯೆ ಇರೋದು. ಆದ್ರೂ ಕೂಡ ಈ ಹೊತ್ತಿನ ಕ್ರೌಡ್ ನೋಡ್ತಾ ಇದ್ರೆ ಬಹುಶಃ ಇದು ಯಾವ ಹಂತದ ಜನ ಅಂತ ಹೇಳಿದ್ರೆ ಅರ್ಥ ಆಗೋದಿಲ್ಲ. ನಿನ್ನೆ ಒಂದೇ ದಿನ 3 ಕೋಟಿ ಜನ ನಿನ್ನೆ ಒಂದೇ ದಿನಕ್ಕೆ ಪುಣ್ಯ ಸ್ನಾನವನ್ನು ಮಾಡಿದ್ರು ತ್ರಿವೇಣಿ ಸಂಗಮದಲ್ಲಿ. ಇವತ್ತು ನೋಡಿ, ರಾತ್ರಿಯಿಂದಲೇ ಜನರ ಕ್ರೌಡ್ ಅಂತೂ ವಿಪರೀತವಾಗಿದೆ. ಯಾರಾದ್ರೂ ಬರುವವರಿದ್ರೆ ಸ್ವಲ್ಪ ಹುಷಾರಾಗಿರಿ. ಕರ್ನಾಟಕದಿಂದ ಬರುವವರು ಮ್ಯಾಸಿವ್ ಕ್ರೌಡ್ ಇದೆ. ನೀವು ಬರುವಾಗ ಸ್ವಲ್ಪ ಆರಾಮಾಗಿ ಬನ್ನಿ. ಬಂದ ಮೇಲೆ ಸ್ನಾನಕ್ಕೇನು ಕೂಡ ತೊಂದರೆ ಇಲ್ಲ. ನೋಡಿ ಹೆಂಗೆಲ್ಲ ಮಲಗಿದ್ದಾರೆ ಅಂತ ಹೇಳಿದ್ರೆ ಅದನ್ನ ಹೇಳಲಿಕ್ಕೂ ಕೂಡ ಅಸಾಧ್ಯ. ಆ ರೀತಿಯ ಕ್ರೌಡ್ ಕಾಣಿಸ್ತಾ ಇದೆ. ಸಂಪೂರ್ಣವಾಗಿ ಜನರು ಪುಣ್ಯ ಸ್ನಾನವನ್ನ ಮಾಡಬೇಕು ಅಂತ ಹೇಳಿ ಬೇರೆ ಬೇರೆ ಊರುಗಳಿಂದ ಬಂದಿರುವಂತ ಜನ ಇಲ್ಲೆಲ್ಲ ಮಲಗಿರೋದನ್ನ ಗಮನಿಸ್ತಾ ಇದ್ದೀರಿ. ಜನರ ಹರಿವು ಕೂಡ ಹಂಗೆ ಇದೆ. ತಮ್ಮ ಬಟ್ಟೆ ಬರೆ ಅವೆಲ್ಲವನ್ನ ತಗೊಂಡು ಬಂದು ಪಾಪ ಮಹಿಳೆಯರು, ವೃದ್ಧರು ಸೇರಿದಂತೆ ಮಕ್ಕಳು, ಎಲ್ಲ ಹಿರಿಯರು, ಅವರೆಲ್ಲರೂ ಕೂಡ ಚಳಿ ಇದೆ, ಚುಮು ಚಳಿ ಇದೆ. ಅದ್ರ ನಡುವೆ ಮಲಗಿರೋದನ್ನ ಗಮನಿಸ್ತಾ ಇದ್ದೀರಲ್ಲ. ಮ್ಯಾಸಿವ್ ಕ್ರೌಡ್ ಇದು. ಇಷ್ಟು ಜನ ಬಹುಶಃ ಮೊದಲ ಶಾಹಿ ಸ್ನಾನದಲ್ಲೂ ಕೂಡ ಇಷ್ಟು ಜನ ಬಂದಿರಲಿಲ್ಲ. ಇದು ಮೌನಿ ಅಮಾವಾಸ್ಯೆಯ ಹಿಂದಿನ ದಿನದ ಕ್ರೌಡ್. ಇದು ಜನ ಬರೋದು ನೋಡಿ, ಏನಿದು ಕ್ರೌಡ್, ಮ್ಯಾಸಿವ್ ಕ್ರೌಡ್. ರಿಪಬ್ಲಿಕ್ ಕನ್ನಡ ಈ ಹೊತ್ತಿಗೆ ಎಲ್ಲಾ ರೀತಿಯಲ್ಲೂ ಕೂಡ ಏನಿದೆ ಮೆಗಾ ಇಲ್ಲಿನ ವ್ಯವಸ್ಥೆ ಅನ್ನೋದ್ರ ಬಗ್ಗೆ ಮೆಗಾ ಕವರೇಜ್ ಮಾಡ್ತಾ ಜನರಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶ್ರೀಯಾರ್, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ ರಿಪಬ್ಲಿಕ್ ಕನ್ನಡ. ನಮಸ್ಕಾರ. ಪ್ರಯಾಗರಾಜ್ನ ಮಹಾ ಕುಂಭಮೇಳದಿಂದ ರಿಪಬ್ಲಿಕ್ ಕನ್ನಡ ನಿರರ್ಗಳವಾಗಿ ಮೆಗಾ ಕವರೇಜ್ ಅನ್ನ ಮಾಡ್ತಾ ಇದೆ. ನೋಡಿ, ಮೌನಿ ಸ್ನಾನದ ಹಿಂದಿನ ದಿನ ಅಂದ್ರೆ ಇವತ್ತು 28ನೇ ತಾರೀಕು ಸುಮಾರು ಗಂಟೆ, ಈಗ 3:05 ಈ ಹೊತ್ತಿಗೆ ಮಹಾ ಕುಂಭಮೇಳಕ್ಕೆ ಆಗಮಿಸುವಂತ ಯಾತ್ರಿಕರ ಸಂಖ್ಯೆ ಹೇಗಿದೆ ಅಂತ ಕೇಳಿದ್ರೆ ಅನ್ಬಿಲೀವೇಬಲ್ ಕ್ರೌಡ್ ಇದೆ. ನೋಡಿ, ಗಮನಿಸ್ತಾ ಇದ್ದೀರಲ್ಲ, ಇದು ಬೆಳಿಗ್ಗೆ ಮುಂಜಾನು 3 ಗಂಟೆ ಸುಮಾರಿಗೆ ಬರ್ತಾ ಇರುವಂತ ಕ್ರೌಡ್ ಇದು. ಬಹುತೇಕ ಜನ ಬರುವವರು ರಾತ್ರಿಯೇ ಬಂದವರು, ರಾತ್ರಿ ಹಗಲು ಎನ್ನದೆ ಆಗಮಿಸ್ತಾ ಇರೋರು. ನೋಡಿ, ರಸ್ತೆಯಲ್ಲೇ ಮಲಗಿರೋದನ್ನ ಗಮನಿಸ್ತಾ ಇದ್ದೀರಿ. ಇದು ಫ್ಲೈಓವರ್ನ ರಸ್ತೆಗಳಲ್ಲಿ ಈ ರೀತಿಯಾಗಿ ಮಲಗಿದ್ದಾರೆ. ಅಂದ್ರೆ ಒಳಗಡೆ ಹೋದ್ರೆ ದುಪ್ಪಟ್ಟು ಹಣ ಕೇಳ್ತಾರೆ, ಟೆಂಟ್ ಇಲ್ಲ, ಒಳಗಡೆ ವ್ಯವಸ್ಥೆಗಳು ಸಂಪೂರ್ಣವಾಗಿ ನಿರೀಕ್ಷೆಗಿಂತಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದಿರೋದ್ರಿಂದಾಗಿ ಸಂಪೂರ್ಣವಾಗಿ ಎಲ್ಲ ಬ್ಲಾಕ್ ಆಗಿದೆ. ಬೆಳಿಗ್ಗೆ 3 ಗಂಟೆಯಿಂದಲೇ ನೋಡಿ, ಬೆಳಿಗ್ಗೆ 3 ಗಂಟೆ ಇದು ಹೆಂಗಿದೆ ಕ್ರೌಡ್ ಅಂತ ಹೇಳಿ ನೋಡಿ ನೀವು. ಸಂಪೂರ್ಣವಾಗಿ ಎಲ್ಲವೂ ಕೂಡ ಇನ್ನೊಂದು 5-6 ಗಂಟೆ, 9 ಗಂಟೆ ಸುಮಾರಿಗೆಲ್ಲ ಎಷ್ಟಾಗ್ಬೋದು ಕ್ರೌಡ್ ಅಂತ ಹೇಳಿ ನೋಡಿ. ನಾಳೆಗೆ ಮೌನಿ ಅಮಾವಾಸ್ಯೆ ಇರೋದು. ಆದ್ರೂ ಕೂಡ ಈ ಹೊತ್ತಿನ ಕ್ರೌಡ್ ನೋಡ್ತಾ ಇದ್ರೆ ಬಹುಶಃ ಇದು ಯಾವ ಹಂತದ ಜನ ಅಂತ ಹೇಳಿದ್ರೆ ಅರ್ಥ ಆಗೋದಿಲ್ಲ. ನಿನ್ನೆ ಒಂದೇ ದಿನ 3 ಕೋಟಿ ಜನ ನಿನ್ನೆ ಒಂದೇ ದಿನಕ್ಕೆ ಪುಣ್ಯ ಸ್ನಾನವನ್ನು ಮಾಡಿದ್ರು ತ್ರಿವೇಣಿ ಸಂಗಮದಲ್ಲಿ. ಇವತ್ತು ನೋಡಿ, ರಾತ್ರಿಯಿಂದಲೇ ಜನರ ಕ್ರೌಡ್ ಅಂತೂ ವಿಪರೀತವಾಗಿದೆ. ಯಾರಾದ್ರೂ ಬರುವವರಿದ್ರೆ ಸ್ವಲ್ಪ ಹುಷಾರಾಗಿರಿ. ಕರ್ನಾಟಕದಿಂದ ಬರುವವರು ಮ್ಯಾಸಿವ್ ಕ್ರೌಡ್ ಇದೆ. ನೀವು ಬರುವಾಗ ಸ್ವಲ್ಪ ಆರಾಮಾಗಿ ಬನ್ನಿ.
ಬಂದ ಮೇಲೆ ಸ್ನಾನಕ್ಕೇನು ಕೂಡ ತೊಂದರೆ ಇಲ್ಲ. ನೋಡಿ ಹೆಂಗೆಲ್ಲ ಮಲಗಿದ್ದಾರೆ ಅಂತ ಹೇಳಿದ್ರೆ ಅದನ್ನ ಹೇಳಲಿಕ್ಕೂ ಕೂಡ ಅಸಾಧ್ಯ. ಆ ರೀತಿಯ ಕ್ರೌಡ್ ಕಾಣಿಸ್ತಾ ಇದೆ. ಸಂಪೂರ್ಣವಾಗಿ ಜನರು ಪುಣ್ಯ ಸ್ನಾನವನ್ನ ಮಾಡಬೇಕು ಅಂತ ಹೇಳಿ ಬೇರೆ ಬೇರೆ ಊರುಗಳಿಂದ ಬಂದಿರುವಂತ ಜನ ಇಲ್ಲೆಲ್ಲ ಮಲಗಿರೋದನ್ನ ಗಮನಿಸ್ತಾ ಇದ್ದೀರಿ. ಜನರ ಹರಿವು ಕೂಡ ಹಂಗೆ ಇದೆ. ತಮ್ಮ ಬಟ್ಟೆ ಬರೆ ಅವೆಲ್ಲವನ್ನ ತಗೊಂಡು ಬಂದು ಪಾಪ ಮಹಿಳೆಯರು, ವೃದ್ಧರು ಸೇರಿದಂತೆ ಮಕ್ಕಳು ಎಲ್ಲ ಹಿರಿಯರು ಅವರೆಲ್ಲರೂ ಕೂಡ ಚಳಿ ಇದೆ, ಚುಮು ಚುಮು ಚಳಿ ಇದೆ, ಅದ್ರ ನಡುವೆ ಮಲಗಿರೋದನ್ನ ಗಮನಿಸ್ತಾ ಇದ್ದೀರಲ್ಲ. ಮ್ಯಾಸಿವ್ ಕ್ರೌಡ್ ಇದು. ಇಷ್ಟು ಜನ ಬಹುಶಃ ಮೊದಲ ಶಾಹಿ ಸ್ಥಾನದಲ್ಲೂ ಕೂಡ ಇಷ್ಟು ಜನ ಬಂದಿರಲಿಲ್ಲ. ಇದು ಮೌನಿ ಅಮಾವಾಸ್ಯೆಯ ಹಿಂದಿನ ದಿನದ ಕ್ರೌಡ್. ಇದು ಜನ ಬರೋದು ನೋಡಿ, ಏನಿದು ಕ್ರೌಡ್, ಮ್ಯಾಸಿವ್ ಕ್ರೌಡ್. ರಿಪಬ್ಲಿಕ್ ಕನ್ನಡ ಈ ಹೊತ್ತಿಗೆ ಎಲ್ಲಾ ರೀತಿಯಲ್ಲೂ ಕೂಡ ಹೆಂಗೆ ಏನಿದೆ ಮೆಗಾ ಇಲ್ಲಿನ ವ್ಯವಸ್ಥೆ ಅನ್ನೋದ್ರ ಬಗ್ಗೆ ಮೆಗಾ ಕವರೇಜ್ ಮಾಡ್ತಾ ಜನರಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶ್ರೀಯಾರ್, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ ರಿಪಬ್ಲಿಕ್ ಕನ್ನಡ. ನಮಸ್ಕಾರ. ಪ್ರಯಾಗ್ರಾಜ್ನ ಮಹಾ ಕುಂಭಮೇಳದಿಂದ ರಿಪಬ್ಲಿಕ್ ಕನ್ನಡ ನಿರರ್ಗಳವಾಗಿ ಮೆಗಾ ಕವರೇಜ್ ಅನ್ನ ಮಾಡ್ತಾ ಇದೆ. ನೋಡಿ, ಮೌನಿ ಸ್ನಾನದ ಹಿಂದಿನ ದಿನ ಅಂದ್ರೆ ಇವತ್ತು 28ನೇ ತಾರೀಕು ಸುಮಾರು ಗಂಟೆ, ಈಗ 3:05 ಈ ಹೊತ್ತಿಗೆ ಮಹಾಕುಂಭಮೇಳಕ್ಕೆ ಆಗಮಿಸುವಂತ ಯಾತ್ರಿಕರ ಸಂಖ್ಯೆ ಹೇಗಿದೆ ಅಂತ ಕೇಳಿದ್ರೆ ಅನ್ಬಿಲೀವೇಬಲ್ ಕ್ರೌಡ್ ಇದೆ. ನೋಡಿ, ಗಮನಿಸ್ತಾ ಇದ್ದೀರಲ್ಲ, ಇದು ಬೆಳಿಗ್ಗೆ ಮುಂಜಾನು 3 ಗಂಟೆ ಸುಮಾರಿಗೆ ಬರ್ತಾ ಇರುವಂತ ಕ್ರೌಡ್ ಇದು. ಬಹುತೇಕ ಜನ ಬರುವವರು ರಾತ್ರಿಯೇ ಬಂದವರು, ರಾತ್ರಿ ಹಗಲು ಎನ್ನದೆ ಆಗಮಿಸ್ತಾ ಇರೋರು. ನೋಡಿ, ರಸ್ತೆಯಲ್ಲೇ ಮಲಗಿರೋದನ್ನ ಗಮನಿಸ್ತಾ ಇದ್ದೀರಿ. ಇದು ಫ್ಲೈಓವರ್. ಇದು ಫ್ಲೈಓವರ್ನ ರಸ್ತೆಗಳಲ್ಲಿ ಈ ರೀತಿಯಾಗಿ ಮಲಗಿದ್ದಾರೆ. ಅಂದ್ರೆ ಒಳಗಡೆ ಹೋದ್ರೆ ದುಪ್ಪಟ್ಟು ಹಣ ಕೇಳ್ತಾರೆ, ಟೆಂಟ್ ಇಲ್ಲ, ಒಳಗಡೆ ವ್ಯವಸ್ಥೆಗಳು ಸಂಪೂರ್ಣವಾಗಿ ನಿರೀಕ್ಷೆಗಿಂತಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದಿರೋದ್ರಿಂದಾಗಿ ಸಂಪೂರ್ಣವಾಗಿ ಎಲ್ಲ ಬ್ಲಾಕ್ ಆಗಿದೆ. ಬೆಳಿಗ್ಗೆ 3 ಗಂಟೆಯಿಂದಲೇ ನೋಡಿ, ಬೆಳಿಗ್ಗೆ 3 ಗಂಟೆ ಇದು ಹೆಂಗಿದೆ ಕ್ರೌಡ್ ಅಂತ ಹೇಳಿ ನೋಡಿ ನೀವು. ಸಂಪೂರ್ಣವಾಗಿ ಎಲ್ಲವೂ ಕೂಡ ಇನ್ನೊಂದು 5-6 ಗಂಟೆ, 9 ಗಂಟೆ ಸುಮಾರಿಗೆಲ್ಲ ಎಷ್ಟಾಗ್ಬೋದು ಕ್ರೌಡ್ ಅಂತ ಹೇಳಿ ನೋಡಿ. ನಾಳೆಗೆ ಮೌನಿ ಅಮಾವಾಸ್ಯೆ ಇರೋದು. ಆದ್ರೂ ಕೂಡ ಈ ಹೊತ್ತಿನ ಕ್ರೌಡ್ ನೋಡ್ತಾ ಇದ್ರೆ ಬಹುಶಃ ಇದು ಯಾವ ಹಂತದ ಜನ ಅಂತ ಹೇಳಿದ್ರೆ ಅರ್ಥ ಆಗೋದಿಲ್ಲ. ನಿನ್ನೆ ಒಂದೇ ದಿನ 3 ಕೋಟಿ ಜನ ನಿನ್ನೆ ಒಂದೇ ದಿನಕ್ಕೆ ಪುಣ್ಯ ಸ್ನಾನವನ್ನು ಮಾಡಿದ್ರು ತ್ರಿವೇಣಿ ಸಂಗಮದಲ್ಲಿ. ಇವತ್ತು ನೋಡಿ, ರಾತ್ರಿಯಿಂದಲೇ ಜನರ ಕ್ರೌಡ್ ಅಂತೂ ವಿಪರೀತವಾಗಿದೆ. ಯಾರಾದ್ರೂ ಬರುವವರಿದ್ರೆ ಸ್ವಲ್ಪ ಹುಷಾರಾಗಿರಿ. ಕರ್ನಾಟಕದಿಂದ ಬರುವವರು ಮ್ಯಾಸಿವ್ ಕ್ರೌಡ್ ಇದೆ. ನೀವು ಬರುವಾಗ ಸ್ವಲ್ಪ ಆರಾಮಾಗಿ ಬನ್ನಿ. ಬಂದ ಮೇಲೆ ಸ್ನಾನಕ್ಕೇನು ಕೂಡ ತೊಂದರೆ ಇಲ್ಲ. ನೋಡಿ ಹೆಂಗೆಲ್ಲ ಮಲಗಿದ್ದಾರೆ ಅಂತ ಹೇಳಿದ್ರೆ ಅದನ್ನ ಹೇಳಲಿಕ್ಕೂ ಕೂಡ ಅಸಾಧ್ಯ. ಆ ರೀತಿಯ ಕ್ರೌಡ್ ಕಾಣಿಸ್ತಾ ಇದೆ. ಸಂಪೂರ್ಣವಾಗಿ ಜನರು ಪುಣ್ಯ ಸ್ನಾನವನ್ನ ಮಾಡಬೇಕು ಅಂತ ಹೇಳಿ ಬೇರೆ ಬೇರೆ ಊರುಗಳಿಂದ ಬಂದಿರುವಂತ ಜನ ಇಲ್ಲೆಲ್ಲ ಮಲಗಿರೋದನ್ನ ಗಮನಿಸ್ತಾ ಇದ್ದೀರಿ. ಜನರ ಹರಿವು ಕೂಡ ಹಂಗೆ ಇದೆ. ತಮ್ಮ ಬಟ್ಟೆ ಬರೆ ಅವೆಲ್ಲವನ್ನ ತಗೊಂಡು ಬಂದು ಪಾಪ ಮಹಿಳೆಯರು, ವೃದ್ಧರು ಸೇರಿದಂತೆ ಮಕ್ಕಳು ಎಲ್ಲ ಹಿರಿಯರು ಅವರೆಲ್ಲರೂ ಕೂಡ ಚಳಿ ಇದೆ, ಚುಮು ಚುಮು ಚಳಿ ಇದೆ, ಅದ್ರ ನಡುವೆ ಮಲಗಿರೋದನ್ನ ಗಮನಿಸ್ತಾ ಇದ್ದೀರಲ್ಲ. ಮ್ಯಾಸಿವ್ ಕ್ರೌಡ್ ಇದು. ಇಷ್ಟು ಜನ ಬಹುಶಃ ಮೊದಲ ಶಾಹಿ ಸ್ಥಾನದಲ್ಲೂ ಕೂಡ ಇಷ್ಟು ಜನ ಬಂದಿರಲಿಲ್ಲ. ಇದು ಮೌನಿ ಅಮಾವಾಸ್ಯೆಯ ಹಿಂದಿನ ದಿನದ ಕ್ರೌಡ್. ಇದು ಜನ ಬರೋದು ನೋಡಿ, ಏನಿದು ಕ್ರೌಡ್, ಮ್ಯಾಸಿವ್ ಕ್ರೌಡ್. ರಿಪಬ್ಲಿಕ್ ಕನ್ನಡ ಈ ಹೊತ್ತಿಗೆ ಎಲ್ಲಾ ರೀತಿಯಲ್ಲೂ ಕೂಡ ಹೆಂಗೆ ಏನಿದೆ ಮೆಗಾ ಇಲ್ಲಿನ ವ್ಯವಸ್ಥೆ ಅನ್ನೋದ್ರ ಬಗ್ಗೆ ಮೆಗಾ ಕವರೇಜ್ ಮಾಡ್ತಾ ಜನರಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶ್ರೀಯಾರ್, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ ರಿಪಬ್ಲಿಕ್ ಕನ್ನಡ. ನಮಸ್ಕಾರ.